ಓ ಶಾರದೆ ಓ ಶಾರದೆ ಶಾರದೆ ಜ್ಞಾನವತಾರೆಯ 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 ಜಿನರನೀ ತೋರೆಯ ಸತ್ಯವಾ ಉಳಿಸೆಯ ಜೀವವಾ ತಣಿಸೆಯ ಶಾರದೆ ಶಾರದೆ ಮತದಲ್ಲಿ ಮಿತದಲ್ಲಿ ಬುದ್ಧಿಲಿ ಶಕ್ತಿಲಿ ಮತದಲ್ಲಿ ಮಿತದಲ್ಲಿ ಬುದ್ಧಿಲಿ ಶಕ್ತಿಲಿ ಅರಳಿದೆ ನಿನ್ನೆದೆ ಮಗುವಿನ ಹಿತದಲ್ಲಿ ಉದುರುತ ಜಿನರಲಿ ಹರಿಯುತ ಜನರಲಿ ಉದುರುತ ಜಿನರಲಿ ಹರಿಯುತ ಜನರಲಿ ಮೋಕ್ಷದ ದಾರಿಯ ಕಂಡೇನ ನಿನ್ನಲಿ ಯಾರೇ ಕೇಳಲಿ ಏನೇ ಪಡೆಯಲಿ ಯಾರೇ ಕೇಳಲಿ ಏನೇ ಪಡೆಯಲಿ ಶಾರದೆ ಓ ಶಾರದೆ ಓ ಶಾರದೆ ಓ ಶಾರದೆ ಜ್ಞಾನವ ನೀಡೆಯ ಜ್ಞಾನವ ನೀಡೆಯ ಜ್ಞಾನವ ನೀಡೆಯ ಜಿನರನೀ ತೋರೆಯ ಸತ್ಯವಾ ಉಳಿಸೆಯ ಜೀವವಾ ತಣಿಸೆಯ ಶಾರದೆ ಓ ಶಾರದೆ ಕನಸಿನ ಮುನ್ನುಡಿ ಕಳಿಸಿದೆ ಕನ್ನಡಿ ಕನಸಿನ ಮುನ್ನುಡಿ ಕಳಿಸಿದೆ ಕನ್ನಡಿ ಭರವಸೆ ನೀಡುವ ನಿನ್ನಯ ಮಡಿಲಲಿ
ನುಡಿಯಲಿ ನಡೆಯಲಿ ಒಡಲಿನ ಬುಡದಲ್ಲಿ, ನುಡಿಯಲಿ ನಡೆಯಲಿ ಒಡಲಿನ ಬುಡದಲ್ಲಿ ಉದಿಸಿದ ಭಕ್ತಿಯೇ ಬಾಡಿದೆ ನಿತ್ಯವೇ. ನನ್ನೀ ಜೀವನ ಪಾವನವಾಯಿತು, ನನ್ನೀ ಜೀವನ ಪಾವನವಾಯಿತು ಶಾರದೆ, ಓ ಶಾರದೆ, ಓ ಶಾರದೆ, ಓ ಶಾರದೆ, ಓ ಶಾರದೆ, ಓ ಶಾರದೆ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಶಾರದೆ ಜ್ಞಾನವತಾರೆ ಅನ್ನುವಂಥ ಭಜನೆಯ ಅರ್ಥವನ್ನು ಕೇಳೋದಕ್ಕೆ ಬಂದಿದ್ದೀರಿ. ಜಿನಾಮುಖ ಉದ್ಭವ ಸರಸ್ವತಿ ದೇವಿ, ಇದು ಶಾಸ್ತ್ರದ ವಚನ ಸರಿ ಇದೆ. ಆದರೆ ತೀರ್ಥಂಕರರ ಸರ್ವಾಂಗದಿಂದ ದಿವ್ಯಧ್ವನಿ ರೂಪವಾಗಿ ಹೊರಟವಳೆ ಶಾರದೆ. 18 ಮಹಾಭಾಷೆ, 700 ಲಘು ಭಾಷಾಮಯಿ ದೇವಿ ಭಾರತಿ, ಸರಸ್ವತಿ, ಶಾರದಾ, ಹಂಸಗಾಮಿನಿ, ವಿದುಷಾಮಾತಾ, ವಾಗೀಶ್ವರಿ, ಕುಮಾರಿ, ಬ್ರಹ್ಮಚಾರಿಣಿ, ಜಗನ್ಮಾತಾ, ಬ್ರಾಹ್ಮಿಣಿ, ಬ್ರಹ್ಮಾಣಿ, ವರದಾ, ವಾಣಿ, ಭಾಷಚೈವ, ಶ್ರುತದೇವಿ, ಗೌರ್ನಿಗದ್ಯತೆ ಆದಿ ವಿವಿಧ ಹೆಸರುಗಳಿಂದ ಸರಸ್ವತಿ ದೇವಿಯನ್ನು ಕರೆಯಲಾಗುತ್ತದೆ. ಇನ್ನು ಬರೆದದ್ದು ನೋಡ್ಕೊಡ್ರಿ. ಜ್ಞಾನವತಾರೆಯ ಜಿನದೇವ ಹೇಳಿದ ಸತ್ಯವನ್ನು ನನಗೆ ತಿಳಿಸಿ, ಪಾಪ ರೂಪಿ ಬೆಂಕಿಯಲ್ಲಿ ಬೆಂದ ನನಗೆ ಅಮೃತದ ಹನಿಗಳನ್ನು ಸಿಂಪಡಿಸಿ ನನ್ನ ಮೈ ಮನ ತಣ್ಣಗಾಗಿಸು. ಇದು ಬೇಡಿಕೆ ಇದೆ ಜಿನವಾಣಿ ಮಾತೆಯಲ್ಲಿ. ಇನ್ನು ಮುಂದೆ ಮತದಲ್ಲಿ ಮಿತದಲ್ಲಿ ಬರೆದದನ್ನು ನೋಡ್ಕೊಟ್ರೆ ಕೆಳಗಡೆ ಜಿನ ಮತದಲ್ಲಿ ಅಂದರೆ ಜಿನೇಂದ್ರ ಭಗವಾನರ ಪಕ್ಷದಲ್ಲಿ ನಿಗದಿತ, ನಿರ್ದಿಷ್ಟ, ಸಂಕ್ಷಿಪ್ತ, ಸೂಕ್ತ, ಅತಿ ನಿಗೂಢ, ರಹಸ್ಯಮಯಿ ಅರ್ಥಗಳನ್ನು ಒಳಗೊಂಡ ಸೂತ್ರ ರೂಪದಲ್ಲಿ ಇರುವ ಜಿನವಾಣಿ. ಬುದ್ಧಿಯಲ್ಲಿ ಸರ್ವ ವಿದ್ಯೇಶ್ವರತ, ಶಕ್ತಿಯಲ್ಲಿ ಅನಂತ ರೂಪ ಪ್ರವಾಹವುಳ್ಳ ಮತ್ತು ಮಗುವಿನ ಹಿತಕ್ಕಾಗಿ ತಾಯಿಯ ನಿರ್ದೋಷ ಹೃದಯದಂತೆ ಜನರಿಂದ ಉದುರಿ ಅದು ಜನರಲ್ಲಿ ಹರಿದು ಮೋಕ್ಷ ದಾರಿ ತೋರಿಸಿದೆ. ಇನ್ನು ಕೆಳಗಡೆ ಬರೆದದ್ದು ಅಲ್ಲಿ ಬರೆದದ್ದು ನೋಡ್ಕೊಟ್ರಿ, ಅದೇ ಬರೆದದ್ದು ನೋಡ್ಕೊಟ್ರಿ. ಯಾರೇ ಕೇಳಲಿ ಏನೇ ಪಡೆಯಲಿ ಅಲ್ಲ. ಸಿದ್ಧಾಂತ, ನ್ಯಾಯ, ಪುಣ್ಯಕಥೆ, ಆಚರಣೆ, ವಾಸ್ತು, ಆಯುರ್ವೇದ, ಲೋಕ ವಿಭಾಗ, ಜ್ಯೋತಿಷ್ಯ ಆದಿ ಅನೇಕ ಪ್ರಕಾರದ ಶಾಸ್ತ್ರಗಳನ್ನು ಯಾರಿಗೆ ಏನು ಬೇಕಾದರೂ ನಿನ್ನಿಂದ ಅವರು ಪಡೆದರು, ಅಂದರೆ ನಿನ್ನ ಕೃಪೆಯಿಂದ ಅವರು ಪಡೆದರು. ಇನ್ನು ಮುಂದೆ ಕನಸಿನ ಮುನ್ನುಡಿ ಅಲ್ಲಿ ಬರೆದನ್ನು ನೋಡ್ಕೊಡ್ರಿ. ಹೇಗೆ ದೃಷ್ಟಿಯೋ ಹಾಗೆಯೇ ಸೃಷ್ಟಿ ಎನ್ನುವಂತೆ ನಾವು ಮಾಡಿದ ಭಾವನೆಯೇ ಮುಂದಿನ ವಿಧಿಯಾಗಿ ಉದಯದಲ್ಲಿ ಬರುವುದು. ಅಭಯ ಹಸ್ತದ ನಿನ್ನ ಆಶೀರ್ವಾದವು ಮಡಿಲಿನಲ್ಲಿ ಹೊತ್ತು ಸಾಕುವ ಭರವಸೆ ನೀಡಿದೆ ನನ್ನನ್ನು. ಇದರ ಪರಿಣಾಮದಿಂದ ಒಡಲು ಅಂದರೆ ಹೃದಯದ ಆಳದಿಂದ ಉತ್ಪತ್ತಿಯಾದ ಭಕ್ತಿ ಮಿಥ್ಯಾತ್ವವನ್ನು ತೊಳೆದು ಸಮ್ಯಕ್ತ್ವಕ್ಕೆ ಜಾಗ ಮಾಡಿಕೊಟ್ಟಿದ್ದೆ. ನನ್ನ ಜೀವನ ಪಾವನ ಆಯಿತು ಅಂಥೇಳಿ ತಿಳಿತೀನಿ.